ಈ ಶಾಲಾ ಮಕ್ಕಳ ದುಸ್ಥಿತಿಯನ್ನು ನೋಡಿದ್ರೆ ಎಂಥವರ ಕರುಳು ಕೂಡ ಚುರನತ್ತೆ. ಶಾಲೆಗೆ ಹೋಗಬೇಕು, ವಿದ್ಯೆ ಕಲಿಬೇಕು, ಆದರೆ ಶಾಲೆಗೆ ಹೋಗೋದಕ್ಕೆ ಪರದಾಟವನ್ನು ಕೂಡ ನಡೆಸಬೇಕು. ಹೌದು, ಶಾಲಾ ಮಕ್ಕಳ ಆ ದುಸ್ಥಿತಿಯನ್ನು ನೋಡಿದ್ರೆ ಅಯ್ಯೋ ಅನಿಸ್ಬಿಡತ್ತೆ. ಜೀವ ಪಣಕ್ಕಿಟ್ಟು ಶಾಲೆಗೆ ತೆರಳುತ್ತಾರೆ ಈ ವಿದ್ಯಾರ್ಥಿಗಳು. ಹರಿಯುವ ನೀರಿನಲ್ಲಿ ಶಾಲೆಗೆ ತೆರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೈ ಶಾಸಕರ ತವರಲ್ಲೇ ಮೂಲಭೂತ ಸೌಕರ್ಯದ ಕೊರತೆ ನೋಡಿ ಎಷ್ಟರ ಮಟ್ಟಿಗಿದೆ. ಮಳೆ ಬಂತು ಅಂತ ಹೇಳಿದ್ರೆ ಒಂದಷ್ಟು ಅವಾಂತರ ಸಹಜವಾಗಿ ಸೃಷ್ಟಿಯಾಗುತ್ತೆ. ಗ್ರಾಮಗಳ ನಡುವಿನ ಸಂಪರ್ಕ ಕಡಿತಗೊಳ್ಳುತ್ತೆ. ಆದರೆ ಈ ಸಲ ಕೂಡ ಮಳೆ ಬಂದಾಗ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಪರದಾಟ ನಡೆಸಬೇಕು, ಹೊಗೆಯೋ ನೀರಿನಲ್ಲಿ ಹೋಗಬೇಕು ಅನ್ನೋದಾದ್ರೆ ಇದಿವತ್ತು ನಿನ್ನೆ ಕಥೆಯಲ್ಲ. ಹಲವಾರು ವರ್ಷಗಳಿಂದ ಇಂತಹದ್ದೇ ದುಸ್ಥಿತಿ. ಹಾಗಾದ್ರೆ ಎಷ್ಟೊಂದು ಸರ್ಕಾರಗಳು ಬಂತು, ಏನೇನು ಆಡಳಿತ ನಡೆಸಿತು, ಕಣ್ಣಿಗೆ ಕಾಣೋದಿಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಉಗಾರ ಖುರ್ದ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟಿದೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಗ್ರಾಮ ಅದು. 200 ಕುಟುಂಬಗಳಿರುವಂತಹ ಗ್ರಾಮದಲ್ಲಿ ಸರಿಯಾದಂತಹ ರಸ್ತೆಯ ವ್ಯವಸ್ಥೆಯೇ ಇಲ್ಲ. ಆದರೆ ಅಧಿಕಾರಿಗಳು ಅಂತ ಒಂದಷ್ಟು ಜನ ಇರ್ತಾರೆ, ಜನಪ್ರತಿನಿಧಿಗಳು ಅಂತ ಇರ್ತಾರೆ. ಅವ್ರು ಏನ್ ಮಾಡ್ತಿದ್ದಾರೆ? ಮಳೆ ಬಂದ್ರೆ ಹಳ್ಳದ ರೀತಿ ಆಗುತ್ತೆ ಈ ರಸ್ತೆ. ಉಗಾರ ಖುರ್ದ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟು ಹೋಗಿದೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಗ್ರಾಮ ಅದು. 200 ಕುಟುಂಬಗಳಿರುವ ಗ್ರಾಮದಲ್ಲಿ ಸರಿಯಾದಂತಹ ರಸ್ತೆ ವ್ಯವಸ್ಥೆಯೇ ಇಲ್ಲ. ಕಂಡು ಕಾಣದಂತಿರುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಧೋರಣೆ ಕಂಡು ಜನಸಾಮಾನ್ಯರಂತೂ ಬೇಸತ್ತು ಹೋಗಿದ್ದಾರೆ. ಇದೀಗ ಗ್ರಾಮಸ್ಥರು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ನಾವು ಎಷ್ಟೋ ಸಲ ಅಧಿಕಾರಿಗಳಿಗಾಗಲಿ ಶಾಸಕರಿಗಾಗಲಿ ಮನವಿ ಮಾಡಿದರೂ ಇನ್ನೂವರೆಗೆ ಯಾವುದೇ ಥರದ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಆದ ಕಾರಣ ನಿನ್ನೆ ರಕ್ಷಾಬಂಧನದಿಂದ ಶಾಲೆಗಳು ಸುತ್ತಿ ಇರುವುದರಿಂದ ಈ ಬೈಕ್ ಮೇಲೆ ಯಾರೂ ಮಕ್ಕಳು ಇರಲಿಲ್ಲ. ಆದರೆ ಒಬ್ಬರೇ ಈ ಬೈಕ್ ಮೇಲೆ ಇರುವ ಕಾರಣದಿಂದ ಬೈಕ್ ಸಕಟ ಹಳ್ಳದಲ್ಲಿ ಹರಿದುಕೊಂಡು ಹೋಗಿರುತ್ತದೆ. ಆ ವ್ಯಕ್ತಿ ಗಿಡಗಂಟಿಗಳನ್ನು ಹಿಡಿದು ಮೇಲಕ್ಕೆ ಬಂದಿರುವುದರಿಂದ ನಮಗೆ ಪ್ರಾಣಾಪಾಯದಿಂದ ಪಾರಾಗಿರುತ್ತಾರೆ. ಆದರೆ ಈ ಮಕ್ಕಳನ್ನು ಭವಿಷ್ಯ ನೋಡಬೇಕಾದರೆ ಈ ಸ್ಥಳೀಯ ಶಾಸಕರಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಾಗಲಿ ಗಮನ ಹರಿಸಿ ತಕ್ಷಣ ಈ ದಾರಿಯನ್ನು ಮಾಡಿಕೊಡಬೇಕಂತ ಹೇಳಿ ಸ್ಥಳೀಯ ಶಾಸಕರಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಿಗಾಗಲಿ ವಿನಂತಿಸುವುದೇನೆಂದರೆ, ನಮ್ಮ ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ರೈತರ ಮಕ್ಕಳಿಗೆ ದಾರಿ ಇಲ್ಲ. ಆದ್ದರಿಂದ ಇದರ ಬಗ್ಗೆ ನಾವು ಎಷ್ಟೋ ಸಲ ಅಧಿಕಾರಿಗಳಿಗೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ತವರೂರದು. ಮೂಲಭೂತವಾಗಿ ಜನ ಏನು ಕೇಳ್ತಾರೆ? ಶಾಸಕರ ಆಸ್ತಿ ಏನಾದರೂ ಕೇಳ್ತಾರಾ? ಇಲ್ಲ. ಮೂಲಭೂತ ಸೌಕರ್ಯಗಳು, ಕುಡಿಯೋದಕ್ಕೆ ನೀರು ಕೊಡಿ, ಸರಿಯಾದಂಥ ರಸ್ತೆ ಕೊಡಿ, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಮಕ್ಕಳಲ್ಲಿ ಓದೋ ಹಂಗೆ ಮಾಡಿ, ಸರ್ಕಾರಿ ಆಸ್ಪತ್ರೆಗಳನ್ನು ಸುಸಜ್ಜಿತವಾಗಿ ಮಾಡಿಕೊಡಿ. ಏನೇ ಕಾಯಿಲೆ ಕಸಾಲೆ ಬಂತು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಪ್ಪ, ಇಂಥ ಪರಿಸ್ಥಿತಿಯನ್ನು ಒದಗಿಸ್ಕೊಡಿ ಅಂತ ಹೇಳಿದ್ರೆ ಆ ಶಾಸಕರು ಯಾಕೆ ಈ ರೀತಿಯ ಧೋರಣೆಗಳನ್ನು ತಳಿತಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ನೋಡಿ, ಇದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತವರೂರಲ್ಲಿ ಆಗಿರುವಂಥ ಘಟನೆ. ಅಲ್ಲೊಬ್ಬರು ಮಾತಾಡ್ತಿರೋದನ್ನು ನೀವು ಗಮನಿಸ್ತಾ ಇದ್ರಿ, ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ರಸ್ತೆಯಲ್ಲಿ ನೀರು, ಆ ನೀರಲ್ಲಿ ಬೈಕ್ ಹೋಗಿ ಕೊಚ್ಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಗಿಡಗಂಟೆ ಹಿಡ್ಕೊಂಡಲ್ಲಿ ಪ್ರಾಣ ಉಳಿಸ್ಕೊಳ್ತಾರೆ ಅನ್ನೋದಾದರೆ, ದೊಡ್ಡವ್ರ ಕತೆ ಹಿಂಗಾದರೆ ಚಿಕ್ಕ ಪುಟ್ಟ ಮಕ್ಕಳ ಪರಿಸ್ಥಿತಿ ಏನಾಗಬೇಡ. ವಿದ್ಯಾಭ್ಯಾಸ ಅಂದ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಮನಸ್ಸೇ ಎಷ್ಟೋ ಸಂದರ್ಭದಲ್ಲಿ ಮಾಡೋದಿಲ್ಲ. ಆದರೆ ಮಕ್ಕಳಿಗೆ ಓದೋ ಹುಮ್ಮಸ್ಸಿದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ಅದಕ್ಕೆ ಆ ಭಾಗದ ಜನಪ್ರತಿನಿಧಿಗಳು ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಆದರೆ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಶಾಸಕರಿಗೂ ಅಲ್ಲಿನ ಆಡಳಿತ ವರ್ಗ, ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ಇರಾದೇನೇ ಇಲ್ಲ ಅಂತ ಅನಿಸುತ್ತೆ. ಆ ಜವಾಬ್ದಾರಿಯನ್ನು ಮರೆತ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಈ ಭಾಗದ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಗಿಡಗಂಟಿಗಳನ್ನು ಹಿಡಿದು ಮೇಲಕ್ಕೆ ಬಂದಿರುವುದರಿಂದ ನಮಗೆ ಪ್ರಾಣಾಪಾಯದಿಂದ ಪಾರಾಗಿರುತ್ತಾರೆ. ಆದರೆ ಈ ಮಕ್ಕಳನ್ನು ಭವಿಷ್ಯ ನೋಡಬೇಕಾದರೆ ಈ ಸ್ಥಳೀಯ ಶಾಸಕರಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಾಗಲಿ ಗಮನ ಹರಿಸಿ ತಕ್ಷಣ ಈ ದಾರಿಯನ್ನು ಮಾಡಿಕೊಡಬೇಕಂತ ಹೇಳಿ ಸ್ಥಳೀಯ ಶಾಸಕರಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಿಗಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.